ನಮಸ್ತೆ. ಸಬ್ಜೆಕ್ಟ್ ಜವಾಹರ್ ನವೋದಯ ವಿದ್ಯಾಲಯ ಎಂಟ್ರೆನ್ಸ್ ಎಕ್ಸಾಮ್ ಸೆಕ್ಷನ್ 2 ಮ್ಯಾಥಮೆಟಿಕ್ಸ್ 250 self study problems on mathematics. Problem number 10. The sum of two numbers is 35. If one number is 3/4 of the other, find the smallest number. The sum of two numbers is 35. If one number is 3/4 of the other, find the smallest number. Option A is 20, option B is 25, option C is 15, option D is 24. So, sum of two numbers. So, assume two numbers are x and y. Okay. Assume two numbers are x and y. Otherwise, let the two numbers be x and y ಅಂತ ಕಾಲ್ ಮಾಡ್ಬೋದು. ಇದದು ಸಮ್ ಅಂತ ಹೇಳಿದ್ರೆ ಪ್ಲಸ್ ಪಾಸಿಟಿವ್ ಸೈನ್. ಎರಡನ್ನು ಸಮ್ ಮಾಡಿದರೆ ನಮಗೆ ರಿಸಲ್ಟ್ 35 ಬರುತ್ತೆ. ಇಫ್ ಒನ್ ನಂಬರ್ ಈಸ್ 3/4 ಆಫ್ ದಿ ಅದರ್, ಯಾವುದಾದ್ರೂ ಒಂದು ನಂಬರನ್ನು ಅದರ್ ನಂಬರಿಗೆ 3/4 ಆಫ್ ದಿ ಅದರ್ ಒನ್ ಅಂತ ಕನ್ಸಿಡರ್ ಮಾಡೋಣ. ಓಕೆ, ಸೊ ಕನ್ಸಿಡರ್ ಮಾಡಿದರೆ ನಮಗೆ y = 20, ಒನ್ ನಂಬರ್ ಈಸ್ 20 ಅಂತ ಬಂತು. ಗೊತ್ತಾಯ್ತಲ್ಲ, ಯಾವುದಾದ್ರೂ ತೊಗೊಳ್ಳಿ. ಅನದರ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ಇವ್ರು ಕೇಳಿರೋದೇನು ಸ್ಮಾಲೆಸ್ಟ್ ನಂಬರು. ಅನದರ್ ಒನ್ ನೋಡೋಣ. ಸಪೋಸ್ ಇಲ್ಲಿ x = 20 ಅಂತ ಕನ್ಸಿಡರ್ ಮಾಡಿದರೆ, ಗೊತ್ತಾಯ್ತಲ್ಲ. ಸೊ x = 20 ಅಂತ ಕನ್ಸಿಡರ್ ಮಾಡಿದರೆ ಈ ನಂಬರನ್ನು ಅನದರ್ ನಂಬರು, ಗೊತ್ತಾಯ್ತಲ್ಲ. ಸೊ ಇದು ಫಸ್ಟ್ ನಂಬರ್ ಅಂತ ಇಟ್ಕೊಳ್ಳೋಣ. ಇವಾಗ ಇದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇಲ್ಲಿಗೆ ಗೊತ್ತಾಯ್ತಲ್ಲ, ಎಕ್ಸ್ ಅದು ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇದು ಬೇಡ, ಇದಕ್ಕೆ ಸಬ್ಸ್ಟಿಟ್ಯೂಷನ್ ಮಾಡಿದರೆ ಸೊ ದೆನ್ y = 3/4 × 20. ಸೊ 4 1s 4 5s, ಸೊ ದೆನ್ y = 3 5s 15. ಸೊ ಹಿಯರ್ 20 ಈಸ್ ಗ್ರೇಟರ್ ದ್ಯಾನ್ 15. ಇಟ್ ಮೀನ್ಸ್ 15 ಈಸ್ ಲೆಸ್ ದ್ಯಾನ್ 20. ದೇರ್ ಫೋರ್ ಅವ್ರು ಕೇಳಿರೋದು ಸ್ಮಾಲೆಸ್ಟ್ ನಂಬರ್. ದೇರ್ ಫೋರ್ ಸ್ಮಾಲೆಸ್ಟ್ ನಂಬರ್ is 15. So option C is the correct answer, or not option A. Option A alla, option C. So option C is the correct answer. Correct answer. Okay. ಇಲ್ಲಿ ಅವ್ರು ಕೇಳಿರೋದು ಸ್ಮಾಲೆಸ್ಟ್ ನಂಬರ್ ಯಾವುದು? 15 20? 15 ಅಲ್ವಾ? ಸೊ ಹಾಗಾಗಿ 15 ಅಂತ ಬರಿಬೇಕು. ಕ್ವಶನ್ಸನ್ನ ಒಂದ್ಸಲ ಕೇರ್ಫುಲ್ಲಾಗಿ ಓದಬೇಕಾಯ್ತಾ. ಪ್ರೀವಿಯಸ್ ಕ್ಲಾಸಲ್ಲಿ ನಾನಿದು ಸರಿಯಾಗಿ ಗಮನಿಸಲಿಲ್ಲ. ಸೊ ಸುಮ್ಮನೆ ಅದರ್ ನಂಬರ್ ಅಂತ ಅಂದ್ಕೊಂಬಿಟ್ಟೆ. ಅದರ್ ನಂಬರ್ ಫೈಂಡ್ ಔಟ್ ಮಾಡಬೇಕು. ಸೊ ಅದರ್ ನಂಬರ್ ಇಸ್ 20 ಅಂತ. ಬಟ್ ಸ್ಮಾಲೆಸ್ಟ್ ಆ ನಂಬರಲ್ಲಿ ನಮಗೆ ಬಂದಿರೋ ನಂಬರ್ಸಲ್ಲಿ ಸೊ ವಿಚ್ ಒನ್ ಈಸ್ ಸ್ಮಾಲೆಸ್ಟ್ ಅಂತ ಫೈಂಡ್ ಔಟ್ ಮಾಡಬೇಕಾಗಿತ್ತು. ಸೊ 15 ಇಸ್ ದಿ ಸ್ಮಾಲೆಸ್ಟ್. ಲಾರ್ಜೆಸ್ಟ್ ಅಂತ ಕೇಳಿದ್ದಿದ್ರೆ ಅಥವಾ ಗ್ರೇಟೆಸ್ಟ್ ನಂಬರ್ ಅಂತ ಹೇಳಿದ್ರೆ 20 ಅಂತ ಬರೀರಿ. ಸ್ಮಾಲೆಸ್ಟ್ ಅಂತ ಕೇಳಿರೋದ್ರಿಂದ 15 ಅಂತ ಬರೀರಿ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 11. ದಿ ಡಿಫರೆನ್ಸ್ ಆಫ್ ಟೂ ನಂಬರ್ಸ್ ಈಸ್ 16. ಇಫ್ ಒನ್ ನಂಬರ್ ಈಸ್ 3/2 ಆಫ್ ದಿ ಅದರ್, ಫೈಂಡ್ ದಿ ಗ್ರೇಟೆಸ್ಟ್ ನಂಬರ್. ಗ್ರೇಟೆಸ್ಟ್ ನಂಬರ್ನ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಸೊ ಇವಾಗ ಆನ್ಸರ್ ಫಾರ್ ದಿಸ್ ಪ್ರಾಬ್ಲಮ್. So difference of two numbers, let the two numbers be x and y ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಡಿಫ್ರೆನ್ಸ್ ಅಂತ ಹೇಳಿರೋದ್ರಿಂದ ನಾನು ಈ ಸಿಂಬಲ್ ಯೂಸ್ ಮಾಡ್ತೇನೆ. x - y, x difference of y = 16. ಸೊ ದೆನ್ x - y = 16. ಸೊ ಒನ್ ನಂಬರ್ ಇಸ್ 3/2 ಆಫ್ ದಿ ಅದರ್ ಅಂತ ಹೇಳಿದ್ದಾರೆ. ಸೊ ಅಸ್ಯೂಮ್ ಯಾವುದಾದ್ರೂ ಲೆಟ್ ಅಂತ ತಗೊಳ್ಳಿ. ಸೊ x = 3/2 ಆಫ್ y. ದಿಸ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ 1. ದಿಸ್ ಒನ್ ಈಸ್ ಕಾಲ್ಡ್ ಆಸ್ ಇಕ್ವೇಷನ್ ನಂಬರ್ 2. ಸೊ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 2 ಇನ್ 1ಗೆ ಸಬ್ಸ್ಟಿಟ್ಯೂಷನ್ ಮಾಡೋಣ. ಓಕೆ, 3/2 y - y = 16. ಸೊ ಟೇಕ್ LCM. 3/2 y - y, ಈ y 2 ಇಲ್ಲಿ ಬರುತ್ತೆ. 3y - 2y / 2 = 16.
3y minus 2y is y. y equal to 16. ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ 2 ಬರುತ್ತೆ. ಸೊ ದೆನ್ y equal to 32 ಬಂತಿಲ್ಲಿ. ಅನದರ್ ನಂಬರ್ನ ಫೈಂಡ್ ಔಟ್ ಮಾಡಬೇಕು. ಸೊ ನೆಕ್ಸ್ಟ್ ಇಲ್ಲೇನು ಮಾಡೋಣ, ಸಬ್ಸ್ಟಿಟ್ಯೂಟ್ the value of y in equation number 2ಗೆ equation number 2 substitution ಮಾಡೋಣ. x equal to 3 by 2 into y is 32. 2 1s are 2, 2 16s are. Then x equal to 3 into 16. 16 3s are 48. So this is 48. So ಯಾವುದು greater? 48 is greater than 32. So ಅಲ್ಲಿಗೆ ನಾವೇನು ಮಾಡಬೇಕು? ಆಪ್ಷನ್ A is the correct answer. Option A is the correct answer. So therefore option A is the correct answer. Correct answer. ಗೊತ್ತಾಯ್ತಲ್ಲ? Option A correct answer. Okay, thank you so much.